DPR ಮುಖಾಂತರ KPSCಗೆ ಫಾರ್ವರ್ಡ್ ಮಾಡಬೇಕು. ಎಂಡ್ ಆಫ್ ದಿ ಪ್ರೀವಿಯಸ್ ಕ್ಯಾಲೆಂಡರ್ ಇಯರ್. ಮುಂದುವರೆದು ಎರಡನೇ ಸ್ಟೆಪ್ ಅಲ್ಲಿ ಮಾನ್ಯ ಅಧ್ಯಕ್ಷರೇ, ಪ್ರತಿ ವರ್ಷ ಇಂಥ ತಿಂಗಳು, ಇಂಥ ವಾರ, ಇಂಥ ದಿನ ಕಡ್ಡಾಯವಾಗಿ KPSC ಎಕ್ಸಾಮ್ ಆಗಲೇಬೇಕು ಪ್ರತಿ ವರ್ಷ. ಉದಾಹರಣೆಗೆ ಏನೋ ಒಂದು 4th Saturday ಆಫ್ ಏಪ್ರಿಲ್ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ, ಅಥವಾ 3rd Saturday ಆಫ್ ಜೂನ್ ಅಂತ ಇಟ್ಕೊಳ್ಳೋಣ. ಒಂದು ಡೇಟ್ ಅನ್ನ ನಾವೇ ಇನ್ ಕನ್ಸಲ್ಟೇಷನ್ ವಿತ್ KPSC ವಿ ವಿಲ್ ಫಿಕ್ಸ್. ಇಂಥ ಡಿಸೆಂಬರ್ 31st ಒಳಗಡೆ ಇಲಾಖೆಗಳು ಹುದ್ದೆಗಳನ್ನು ಕೊಡಬೇಕು. ಮುಂದಿನ ವರ್ಷ ನಿರ್ದಿಷ್ಟ ತಾರೀಕಿನ ದಿನ ಕಡ್ಡಾಯವಾಗಿ ಅವತ್ತು ಪರೀಕ್ಷೆ ಆಗಬೇಕು. ಆ ವರ್ಷದ್ದು ಲಿಟಿಗೇಷನ್ ಆದರೆ ಪರವಾಗಿಲ್ಲ, ಮುಂದಿನ ವರ್ಷದಂತೂ ನಾವು ವಿ ವಿಲ್ ಕಂಟಿನ್ಯೂ. ಈಗೇನಾಗ್ತಾ ಇದೆ, ಒಂದು ವರ್ಷದ ಲಿಟಿಗೇಷನ್ ಆದರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೆ ಅವಕಾಶ ಇಲ್ದಂಗೆ ಪ್ರತಿ ವರ್ಷ, ಈಗ ಕೆಲವು ಕೇಸಲ್ಲಿ ಅಂತಿಮ ನಾವು ನೇಮಕಾತಿ ಪಟ್ಟಿಯನ್ನು ಹೊರಡಿಸಿದ್ರೂ ಕೂಡ ಅದರಲ್ಲಿ ಇಲ್ಲದೆ ಇರೋರು ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡ್ಬರ್ತಾ ಇದ್ದಾರೆ. ಯಾಕೆ ತಗೊಂಡು ಬರ್ತಾ ಇದ್ದಾರೆ? ಆ ಎಲ್ಲ ಯುವಕರಿಗೆ ಆತಂಕ ಏನು ಅಂದ್ರೆ, ಈ ಚಾನ್ಸ್ ನನಗೆ ಮಿಸ್ ಆಗ್ಬಿಟ್ರೆ 4 ವರ್ಷ ಮತ್ತೆ ಇನ್ನೊಂದು ಚಾನ್ಸ್ ಬರೋದು, ಆವಾಗ ನನಗೆ ಏಜ್ ಬಾರ್ ಆಗಿ